ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಕೊಟ್ಟಿಲ್ಲ ಆಗೋಯ್ತು. ಎಲ್ಲ ಲೆಟರ್ ಬರೀ 1.5 ವರ್ಷ ಪತ್ರ ಬರೀತಾ ಇದಾರಲ್ಲ. ಇಲ್ಲ ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮ್ಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನೀವು ಸರಿಯಾಗಿ ಒತ್ತಡ ಆಗ್ತಾ ಇಲ್ಲ ಅಂತ. ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಸರಿ, ಬಿಜೆಪಿ ಅವರು ಪಾದಯಾತ್ರೆ ಬೇರೆ ಇಟ್ಕೊಂಡಿದ್ದಾರೆ. ಅದು ಅವ್ರು ಬೇರೆ, ನಾವು ಇದ್ದಾಗ ನಾವು ಮಾಡಿದ್ದೀವಿ. ನಾವು ಬಳ್ಳಾರಿ ಚಲೋ ನಾವು ಮಾಡಿದ್ದೀವಿ. ನಮಗಿದ್ದಾಗ ನಾವು ಮಾಡಿದ್ವಿ, ಈಗ ಅವ್ರು ಮಾಡ್ತಾರೆ. ಮಾಡ್ಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಮಾಡ್ಲಿಕ್ಕೆ ಅವರು ಎಲ್ಲದಿಂದ ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ನಾಗೇಂದ್ರ ಅವ್ರ ವಿಚಾರದಲ್ಲಿ ಪಾರ್ಟಿ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇಲ್ಲ ನೋಡಿ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ. ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದಾರೆ ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸೊ ಅಷ್ಟು ಸಾಕಂತ ಪಕ್ಷದ ನಿರ್ಧಾರ. ಬರೋದು ವಿಚಾರವಾಗಿ ಏನಾದ್ರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಸರ್? ಇದೆಲ್ಲ ಬರೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಸೊ ನೀರಿನ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಬೆಳೆ ಅಂತಿ ಆಲ್ಮೋಸ್ಟ್ ಹೋಗಿದೆ. ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗ್ಬೇಕು ಮುಂದಿನ ದಿನಗಳಲ್ಲಿ. ಅದೇ ಮಾಡ್ಬೇಕಲ್ಲ, ಕೇಂದ್ರದವ್ರು ಬಂದ ಮೇಲೆ ಅದು ಘೋಷಣೆ ಆಗೋದು, ಅಲ್ಲಿವರೆಗೆ ಆಗೋದು. ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾರೆ ಸರ್. ಬಹುಶಃ ಕೊಡ್ಬೋದು, ಬೇಗ ಕೊಡ್ಬೋದು ಆದಷ್ಟು. ಈಗಾಗಲೇ ನೀವು ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮದು CM ಅವ್ರು ಹೇಳಿದರು ಮಾಡಲಿಕ್ಕೆ. ಸೊ ಎಲ್ಲನೂ ಮಾಡಿದ್ದೀವಿ. ಸೊ ಆಧಾರದ ಮೇಲೆ ಕಳಿಸ್ಬೋದು. ಇಲ್ಲ, ಬೇಗ ಕಳಿಸ್ಬೋದು. ಯಾಕಂದ್ರೆ ಅದು ಭಾಳ ಬರ್ನಿಂಗ್ ಇಶ್ಯೂ ಇದೆ, ಬೇಗ ಕಳಿಸ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.